ಎಲ್ಲ ಹೊಂಟೈತೆ ಗೊತ್ತಿರಲ್ರಿ ಸ್ವಲ್ಪ. ವೀರೇಂದ್ರ ಹೆಗಡೆ ಅವರಿಗೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಸರ 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 ಜಯವಾಗಲಿ ಜಯವಾಗಲಿ. ಒಬ್ರು ಹೋದ್ರಿ ಜೋರಂಗೆ ಹೇಳ್ರಿ. ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ. ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರಲ್ಲಿ ಅಪಪ್ರಚಾರ ಮಾಡುತ್ತಿರುವುದು ಖಂಡಿಸಿ ಜಿಲ್ಲಾದ್ಯಂತ ಪ್ರತಿಭಟನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಕೇವಲ ಕರ್ನಾಟಕದವಲ್ಲ, ದೇಶಾದ್ಯಂತ ಕೋಟ್ಯಾಂತರ ಭಕ್ತಾದಿಗಳು ಹೊಂದಿರುತ್ತದೆ. ಈ ಕ್ಷೇತ್ರಕ್ಕೆ ದಿನನಿತ್ಯ ಲಕ್ಷಾಂತರ ಮಂದಿ ಭಕ್ತಾದಿಗಳು ಆಗಮಿಸುತ್ತಿದ್ದು, ಹಿಂದೂಗಳಿಗೆ ಇದು ಪ್ರಮುಖ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿದ್ದು, ಹಿಂದೂಗಳ ಧಾರ್ಮಿಕ ಭಾವನೆಯನ್ನು ಅಪಮಾನಿಸುವ ದುರುದ್ದೇಶದಿಂದ ಕೆಲವು ಕಿಡಿಗೇಡಿಗಳು ಹಾಗೂ ಎಡಚರರು ಸುಳ್ಳು ಅಪಪ್ರಚಾರ ಮಾಡುತ್ತಿದ್ದು, ಇದರ ಹಿಂದೆ ಹಿಂದೂಗಳ ಶ್ರದ್ಧಾ ಭಕ್ತಿಯನ್ನು ಅತ್ಯಂತ ನಿಷ್ಕೃಷವಾಗಿ ಬಿಂಬಿಸುವ ಹುನ್ನಾರವಾಗಿದ್ದು, ಇಂಥ ಕಿಡಿಗೇಡಿಗಳನ್ನು ಕುಮ್ಮಕ್ಕು ನೀಡುವ ಷಡ್ಯಂತ್ರವನ್ನು ನಡೆದಿದೆ. ಭಾರತದ ನ್ಯಾಯ ಸಂಹಿತೆ ಅಡಿಯಲ್ಲಿ ಅನಾಮಿಕ ವ್ಯಕ್ತಿಯೊಬ್ಬ ಯಾವುದೇ ಆಧಾರವಿಲ್ಲದೆ ಮಾಡಿದ ಆರೋಪಕ್ಕೆ ರಾಜ್ಯ ಸರ್ಕಾರವು ಲಕ್ಷಾಂತರ ರೂಪಾಯಿಗಳನ್ನು ವಹಿಸಿ ಆತನ ಹೇಳಿದ ಕಡೆಗಳೆಲ್ಲ ಗುಂಡಿ ತೋಡಿದ್ದು, ಆದರೆ ಈ ಅನಾಮಿಕನ ಹಿಂದಿರುವ ದುಷ್ಟ ವ್ಯಕ್ತಿಗಳು ಯಾರು ಮತ್ತು ಅವರು ಮಾಡುತ್ತಿರುವ ಸಂಚುಗಳನ್ನು ಎಂಬುದನ್ನು ಈವರೆಗೆ ರಾಜ್ಯದ ಜನತೆ ಕಾಂಗ್ರೆಸ್ ಸರ್ಕಾರಕ್ಕೆ ತಿಳಿಸಿರುವುದಿಲ್ಲ. ಆದ್ದರಿಂದ ಹಿಂದೂಗಳು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ಅವಮಾನಿಸುತ್ತಿರುವ ಸಮಾಜ ವಿರೋಧಿ ವ್ಯಕ್ತಿಗಳನ್ನು ಪತ್ತೆ ಹಚ್ಚಿ ಅವರಿಗೆ ಶಿಕ್ಷೆ ಒಳಪಡಿಸಬೇಕಾಗಿ ಒತ್ತಾಯಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ಕೈಗೊಳ್ಳಲಾಗಿದೆ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಭಕ್ತಿ ಭಾವನೆಗಳನ್ನು ಧಕ್ಕೆ ತರುವುದು ಹುನ್ನಾರವನ್ನು ನಿರಂತರವಾಗಿ ಮಾಡುತ್ತಾ ಬಂದಿದೆ. ಇಂಥ ದುಷ್ಕೃತ್ಯಗಳನ್ನು ತಡೆಯುವಲ್ಲಿ ವೈಫಲ್ಯವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ರಾಜ್ಯದ ಜನತೆ ಕ್ಷಮೆಯಾಚನೆ ಮಾಡಬೇಕೆಂದು ಈ ಮೂಲಕ ತಿಳಿಸುತ್ತೇವೆ. ವಂದನೆಗಳು. ಸರ್ ನೋಡ್ರಿ ಸರ್ ಸರ್ ಈ ಕಡೆ ನೋಡ್ರಿ ಸರ್ ಈ ಕಡೆ ನೋಡ್ರಿ ಸರ್ ಎಲ್ಲರ ಕಡೆ ನೋಡ್ರಿ. ಓಕೆ. ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ಜಿಲ್ಲಾ ಅಧ್ಯಕ್ಷರಿಗೂ, ಮಂಡಲ ಅಧ್ಯಕ್ಷರಿಗೂ, ಸಂಸದರು, ಮಾಜಿ ಸಚಿವರು, ರಾಜ್ಯ ಪದಾಧಿಕಾರಿಗಳು ಎಲ್ಲರಿಗೂ ಕೂಡ ಎರಡೂ ಮಂಡಲ ಪದಾಧಿಕಾರಿಗಳು ಅಭಿನಂದನೆಗಳು. भारतीय जनता पक्ष के जय श्री राम, जय श्री राम, जय श्री राम, जय श्री राम. कांग्रेस सरकार के हिंदू विरोधी कांग्रेस सरकार के हिंदू विरोधी कांग्रेस सरकार के सिद्धरामಯ್ಯ सरकार के भारत माता की, भारत माता की, भारतीय जनता पक्ष के सन्मान्य नरेंದ್ರ ಮೋದಿ ಜಿ ಅವರಿಗೆ, ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರಿಗೆ. ಇವತ್ತು ವಿಜಯಪುರ ನಗರದಲ್ಲಿ ಧರ್ಮ ಉಳಿಸಿ ಧರ್ಮಸ್ಥಳ ಚಲೋ ಎಂದು ಪಾದಯಾತ್ರೆಯನ್ನು ಗಾಂಧಿ ಸರ್ಕಾರದಿಂದ DC ಆಫೀಸ್ವರೆಗೆ ಭಾರತೀಯ ಜನತಾ ಪಾರ್ಟಿ ಮುಖಾಂತರ ಮಾಡಲಾಯಿತು. ಇದೇ 1ನೇ ತಾರೀಕು ಧರ್ಮಸ್ಥಳ ಚಲೋ ಎಂದು ಕರೆ ಕೊಟ್ಟಿದೆ. ಎಲ್ಲ ಧರ್ಮ ಭಕ್ತರಿಗೆ ಧರ್ಮಸ್ಥಳ 1ನೇ ತಾರೀಕು 2 ಗಂಟೆಗೆ ಬರಬೇಕಾಗಿ ವಿನಂತಿ. ಸರಿ ಸದ ಈ ಮಾಸ್ಕ್ ಮ್ಯಾನ್ ಅಂತ ಆಗ್ತದೆ ತಂದು ಏನು ಮಾಡಪ್ಪ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ದುನಿಯಾದ ಹಾಳು ಮಾಡ್ತದೆ. ಅದಕ್ಕೆ ನಿಮ್ಮದು ಅನಿಸಿಕೆ ಏನು BJPದವರು? ಸರ್, ಈ ಕಾಂಗ್ರೆಸ್ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ, ಯಾವನೋ ಒಬ್ಬ ಮಾಸ್ಕ್ದಾರಿ ಅನಾಮಧೇಯ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ನೀವು ಕೋಟ್ಯಾಂತರ ರೂಪಾಯಿ ನಮ್ಮ ತೆರಿಗೆ ಹಣವನ್ನು ಪೋಲು ಮಾಡಿದ್ದೀರಿ. ನನ್ನ ವಿನಂತಿ ಏನಂದರೆ ತಮ್ಮಲ್ಲಿ ಸರ್ಕಾರಕ್ಕೆ ಆ ಹಣವನ್ನು ಆ ಮುಸುಕುದಾರಿ ಕಡೆಯಿಂದ ವಸೂಲಿ ಮಾಡಿ, ಮತ್ತು SIT ಯಾರ್ಯಾರ್ದು ನೌಕರಸ್ಥರು ಕೆಲಸ ಮಾಡಿದ್ದಾರೆ ಅವರಿಗೆ ಹೆಚ್ಚಿನ ಸಂಬಳವಾಗಿ ಇನ್ನುಳಿದ ಅವ್ರ ಹಿನ್ನೆಲೆ ಗಾಯಕರು ಯಾರಿದ್ದಾರೆ ಅವ್ರ ಕಡೆಯಿಂದ ವಸೂಲಿ ಮಾಡಿ ಕೊಡಬೇಕಾಗಿ ವಿನಂತಿ ಇಟ್ಕೊಳ್ತೀನಿ. ಸರ್, ತಮ್ಮ ಹೆಸರು? ಉಮೇಶ್ ಕಾರಜೋಳ. ಸರ್, ಭೀಮರಾಜ ನ್ಯೂಸ್ ಜೊತೆ ಮಾತಾಡೋಕ್ಕೆ ತುಂಬ ಧನ್ಯವಾದಗಳು.